ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಂಗಭೂಮಿ ಕಲಾವಿದ ರಾಮಕೃಷ್ಣ ನಿಧನಕ್ಕೆ ಶ್ರದ್ಧಾಂಜಲಿ. ಕ್ರಿಯಾಶೀಲ ನಟನ ಗುಣಗಾನ ಮಾಡಿದ ಗಣ್ಯರು. ಕರ್ನಾಟಕ ಸಂಘ ಜನಧನಿ ಸಾಂಸ್ಕೃತಿಕ ಸಂಘಟನೆ ಆಯೋಜನೆ. ಜವರ್ನಹಳ್ಳಿಯಲ್ಲಿ ತಾಯಿ ಅರಸಮದೇವಿಯ ಉತ್ಸವ ಯಶಸ್ವಿ. ಗಮನ ಸೆಳೆದ ಭವ್ಯ ಮೆರವಣಿಗೆ. ಗೌರಮ್ಮ ಮತ್ತು ನರಸಿಂಹೇಗೌಡರ ಕುಟುಂಬದವರ ಕಾರ್ಯಕ್ಕೆ ಪ್ರಶಂಸೆ. ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ. ಮಂಡ್ಯದಲ್ಲಿ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಆಕ್ರೋಶ. ಸಂಪುಟದಿಂದ ಕೈಬಿಡಲು ತಾಕೀತು. ಹೊಸ ವರ್ಷದ ಅಂಗವಾಗಿ ಕೇಕ್ ಮೇಳಕ್ಕೆ ಚಾಲನೆ. ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಕೇಕ್ಗಳ ಅನಾವರಣ. ರಕ್ತದಾನಿ ನಟರಾಜ್ರವರಿಗೆ ಆತ್ಮೀಯ ಅಭಿನಂದನೆ. ಮಂಡ್ಯದಲ್ಲಿ ಆಶಾ ಕಾರ್ಯಕರ್ತರಿಂದ ಪ್ರತಿಭಟನೆ. ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯ. ಜಿಲ್ಲಾಡಳಿತಕ್ಕೆ ಮನವಿ. ಇತ್ತೀಚೆಗೆ ನಿಧನರಾದ ಹವ್ಯಾಸಿ ರಂಗಭೂಮಿ ಕಲಾವಿದರಾದ CS ರಾಮಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಭೆಯು ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಭವನದಲ್ಲಿ ಕರ್ನಾಟಕ ಸಂಘ ಹಾಗೂ ಜನಧನಿ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ನಡೆಯಿತು. ರಾಮಕೃಷ್ಣರವರು ನಿಮಗೆಲ್ಲ ಪರಿಚಿತರು. ಹವ್ಯಾಸಿ ರಂಗಭೂಮಿ ಕಲಾವಿದರು, ಜನಧನಿ ಸೇರಿದಂತೆ ಹಲವು ರಂಗಪ್ರಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಪ್ರವೃತ್ತಿಯಾಗಿ ತೆಗೆದುಕೊಂಡರೂ ಕೂಡ ನಾಟಕ ರಂಗು ಅಥವಾ ಆ ಒಂದು ಗೀಳು ಅವರಲ್ಲಿ ಕಾಡಿತ್ತು. ನಿರಂತರವಾಗಿ ಒಂದಷ್ಟು ಸಮಾಜಮುಖಿ ಅಥವಾ ಒಂದಷ್ಟು ಹೆಸರಾಂತ ನಾಟಕಗಳಲ್ಲೂ ಕೂಡ ಅವರು ಅಭಿನಯ ಮಾಡಿದರು. ವಿಶೇಷವಾಗಿ ಜಯಪ್ರಕಾಶ್ ಗೌಡರಿಗೆ ಅವರು ಒಂದು ರೀತಿ ಪರಮಾಪ್ತ ಅಥವಾ ಶಿಷ್ಯ ಅಂದರೂ ಕೂಡ ತಪ್ಪಾಗಲಾರದು. ನಾವು ಇತ್ತೀಚೆಗೆ ನಡೆಸಿದಂಥ ಸಂದರ್ಶನದಲ್ಲೂ ಕೂಡ ಜಯಪ್ರಕಾಶ್ ಗೌಡರು ಅವರನ್ನು ಅತ್ಯಂತ ಭಾವನಾತ್ಮಕವಾಗಿ ನೆನೆಸ್ಕೊಂಡಿದ್ದರು. ಅತ್ಯಂತ ಒಬ್ಬ ಪ್ರಬುದ್ಧ ನಟ ಮತ್ತು ಒಳ್ಳೆಯ ವ್ಯಕ್ತಿತ್ವ ಕೂಡ ಹೊಂದಿದಂಥ ವ್ಯಕ್ತಿ. ಅವರ ಅಕಾಲಿಕ ನಿಧನ ಒಂದು ರೀತಿ ರಂಗಭೂಮಿಗೆ ನಷ್ಟ ಉಂಟಾಯಿತು ಅಂತಲೇ ಹೇಳ್ಬೋದು. ಕರ್ನಾಟಕ ಸಂಘದ ಸಭಾಭವನದಲ್ಲಿ ಇಂದು ಸಂಜೆ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸಂಘದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ಪ್ರಾಂಶುಪಾಲರಾದ SP ಶಂಕರಗೌಡ ಅವರು, ಕಾಲನ ನಿಯಮವನ್ನು ಹೇಳಲಾಗದು. ಇಂತಹ ಘಟನೆ ಎದುರಿಸುವುದು ತುಂಬ ಕಷ್ಟದ ಕೆಲಸ. ರಾಮಕೃಷ್ಣ ಜೀವನ ಪ್ರೀತಿ ಉಳ್ಳಂತಹ ಮನುಷ್ಯ. ಆ ಜೀವನ ಪ್ರೀತಿ ವಿಶೇಷವಾದುದು. ಯಾವುದೇ ಒಂದು ಈವೆಂಟನ್ನು ಮಾಡಲು ಮುಂದಾದಾಗ ಅದನ್ನು ರಾಮಕೃಷ್ಣ ಅವ್ರಿಗೆ ನೀಡಿದರೆ ಅವರು ಉತ್ತಮವಾಗಿ ನಿಭಾಯಿಸ್ತಾರೆ ಎನ್ನುವಂಥ ಶಕ್ತಿ ಇತ್ತು. ಆ ಶಕ್ತಿಯನ್ನು ಅವರು ಗಿಟ್ಟಿಸಿಕೊಂಡಿದ್ದರು. ಈಗ ಕಾಲ ಕರೆದಿದೆ. ಕಾಲನ ಕರೆಗೆ ಅವರು ಹೋಗ್ಕೊಟ್ಟಿದ್ದಾರೆ. ಆದರೆ ನೆನಪು ಮಾತ್ರ ಎಂದಿಗೂ ಕೂಡ ಚಿರಸ್ಥಾಯಿ ಅಂತ ಹೇಳಿದರು. ವಿಧಿ ಹೇಗಿದೆ ಅಂದರೆ, ನಾವು ಅವರುಗಳಿಗೆ ಚರ್ಮಗೀತೆ ಆಡುವಂಥ ಸಂದರ್ಭವನ್ನು ಎದುರಿಸೋದಿದೆಯಲ್ಲ, ಇದು ನಮ್ಮ ಬದುಕಿನ ಅತ್ಯಂತ ದುರ್ದೈವವಾದ, ಅತ್ಯಂತ ಸಂಕಷ್ಟದ ಸ್ಥಿತಿ. ರಾಮಕೃಷ್ಣ ಬಹಳ ಜೀವನ ಪ್ರೀತಿಯ ಮನುಷ್ಯ. ಅವನ ಜೀವನ ಪ್ರೀತಿ ಎಷ್ಟು ವೈವಿಧ್ಯಮಯವಾದದ್ದು ಅಂತಂದ್ರೆ, ಅವನ ಬದುಕಿನಲ್ಲಿ ಬರುವ ಎಲ್ಲ ಅಂಶಗಳನ್ನು ಆತ ಆದ್ಯತೆಯಲ್ಲಿ ಟ್ರೀಟ್ ಮಾಡ್ತಾ ಇದ್ದ. ಅವನು ಹಾಕೋ ಬಟ್ಟೆ ಆಗ್ಲಿ, ಅವನು ಮಾಡೋ ಊಟ ಆಗ್ಲಿ, ಅವನು ಸೇರೋ ಜನ ಆಗ್ಲಿ, ಎಲ್ಲವನ್ನ ಪ್ರಥಮ ಆಯ್ಕೆಯಲ್ಲೇ ಆತ ಮಾಡ್ತಿದ್ದು ನಮ್ಮ ಕಣ್ಣು ಕಟ್ತಾ ಇದ್ದ. ಯಾವುದೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅದರ ಬಹುಪಾಲನ್ನ ರಾಮಕೃಷ್ಣನ್ ವಹಿಸ್ಬಿಟ್ರೆ ಅವನು ಅದ್ದೂರಿಯಾಗಿ ಮಾಡ್ತಾ ಇಲ್ಲ. ಅದ್ದೂರಿ ಹಣಕಾಸಿನಲ್ಲ, ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸಿಕೊಡ್ತಾರೆ. ಹಿರಿಯ ಪತ್ರಕರ್ತರಾದ PJ ಚೇತನ್ ಕುಮಾರ್ ಮಾತನಾಡಿ, ರಾಮಕೃಷ್ಣ ಅವರಿಗಿಂತ ಅವರ ತಂದೆ ನನಗೆ ಆತ್ಮೀಯರಾಗಿದ್ದರು. ರಾಮಕೃಷ್ಣ ಯಾವಾಗಲೂ ನಮ್ಮ ಅಂಗಡಿಗೆ ಬರ್ತಿದ್ರು. ಅವರ ಮದುವೆಯ ಸಂದರ್ಭದಲ್ಲೂ ನಾನು ಸಾಕ್ಷಿಯಾಗಿದ್ದೆ. ನಾಟಕದ ಬಗ್ಗೆ ರಾಮಕೃಷ್ಣ ಅವರಿಗೆ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ಇತ್ತು ಅಂತ ನೆನಪಿಸ್ಕೊಂಡ್ರು. ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು, ಸಂಜೆವರು ಕೂತ್ಕೊಂಡು ಅದೇ ಮಾತಾಡ್ತಾ ಇರೋದು, ಎಲ್ಲ ವಿಷಯಗಳು ಕಳ್ಕೊಂಡು ಹೋಗೋದು. ಆಮೇಲೆ ಅವನ ಮದುವೆಲೂ ಇಸ್ಕೊಂಡ್ರೆ ನಾನೇ ಮೀಡಿಯೇಟ್ರ್ ಅಂತ ಅಂತದೆ. ನಾನು ಸುಮಾರು ಸತಿ ಹೋಗಿ ಎಲ್ಲ ಇದು ಮಾಡಿ ಎಲ್ಲ ಇದಾಯ್ತು ಅವಾಗ. ಆಮೇಲೆ ಈ ನಾಟಕಕ್ಕೆ ಬಂದ ಮೇಲೆ ಅವನು ಅಲ್ಲಿ ಬಂದು ಹೇಳೋನು, ಇವತ್ತು ನಾಟಕ ನೋಡೋ ಚಲೋ. ಅವನಿಗೆ ನಾಟಕ ಇನ್ಯಾರೋ ಹೇಳಿದ್ರು ಅವನಿಗೆ ಸಮಾಧಾನ ಇಲ್ಲ. ನಾವು ನೋಡಿ ಕರೆಕ್ಟ್ ಅಂತ ಹೇಳ್ಬಿಟ್ರೆ ಅವನಿಗೆ ಅದು ಸಮಾಧಾನ. ಇಲ್ಲದ್ರೆ ಏನು ತಪ್ಪಾಗದೆ, ಏನು ಮಾಡ್ಬೇಕಾಯ್ತು ಹೇಳು, ಎಲ್ಲ ಅವ್ನಿಗೆ ಹೇಳ್ಬೇಕು ಪೂರ್ತಿ. ಆದರೂ ನಾವು ಬಂದಾಗ ಏನೋ ನಾವು ಕಂಡಿದ್ದು ಏನೋ ಸರಿ ಇಲ್ಲ ಕಣೋ, ನನಗೆ ಸರಿ ಇಲ್ಲ ಕಣೋ ಹೇಳ್ಬೇಕು. ಆಮೇಲೆ ಅವ್ನು ಮಾಡಿದ್ದೆ ಒಂಥರ ಯಾವುದೇ ಇಲ್ಲಿ ಕರ್ನಾಟಕದಿಂದ ಇಲ್ಲಿ ಜನದಲ್ಲಿ ಯಾವ ನಾಟಕ ಆದ್ರೂ ನೀನು ನೋಡು ಹೇಳು ಅಂತ ಹೇಳೋನು. ಅವಾಗ ನಾವು ನಾಟಕ ನೋಡಿ ಅವನಿಗೆ ವಿಮರ್ಶೆ ಮಾಡಬೇಕಾಗಿತ್ತು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಮಾತನಾಡಿ, ಜನಧನಿ ಗೆಳೆಯರ ಬಳಗ ಹಾಗೂ ಕರ್ನಾಟಕ ಸಂಘದ ಜೊತೆ ರಾಮಕೃಷ್ಣ ಅವರ ಒಡನಾಟ ಆತ್ಮೀಯವಾಗಿತ್ತು. ಅದನ್ನು ಕೇವಲ ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ನಾನು ಸಾಂಸ್ಕೃತಿಕ ಲೋಕಕ್ಕೆ ಬಂದು 51 ವರ್ಷ ಕಳೆದಿದೆ. ಈ ಯಾತ್ರೆಯನ್ನು ಹಿಂತಿರುಗಿ ನೋಡಿದಾಗ, ಜೊತೆಗೆ ರಾಮಕೃಷ್ಣ ಅವರ ಸಾವು ಕಂಡಾಗ ನನ್ನ ಮನಸ್ಸು ಕಸಿಬಿಸಿಯಾಗುತ್ತಿದೆ. ನನ್ನ ವಾರಗಿಯವರು ಬಹುಪಾಲು ಮಂದಿ ಈಗ ಇಲ್ಲವಾಗಿದ್ದಾರೆ, ಆದರೆ ನಾನು ಮಾತ್ರ ಇನ್ನೂ ಬದುಕಿದ್ದೇನೆ. ಇದಕ್ಕೆ ಕಾರಣ ನನ್ನ ಕುಟುಂಬ, ಸ್ನೇಹಿತರು, ಇದೇ ಸಿಗಲ ಕಾರಣ.
ಇನ್ನಷ್ಟು ದಿನ ನಾನು ಸಮಾಜಮುಖಿಯಾಗಿ ಮತ್ತು ಕ್ರಿಯಾಶೀಲವಾಗಿ ಬದುಕೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತ ಹೇಳಿದರು. ಒಂದು 2 ದಿವಸಗಳ ಹಿಂದೆ ಶನಿವಾರ ಅಂತ ಕಾಣಿಸುತ್ತೆ, ಶನಿವಾರ ಶುಕ್ರವಾರ ನಮ್ಮ ಶಂಭೂರವರ ಸ್ವರ್ಣ ಟಿವಿಯಲ್ಲಿ ಶಂಕರಗೌಡರು ಮತ್ತು ನಾನು ಇಬ್ಬರೂ ಕೂಡ ಪ್ರಶ್ನೋತ್ತರದ ರೀತಿಯಲ್ಲಿ ರಾಮಕೃಷ್ಣ ಅವರ ಒಂದು ಹಿರಿಮೆಯನ್ನು ಮಂಡ್ಯ ಜಿಲ್ಲೆಯ VS ರಂಗಭೂಮಿಯ ಇತಿಹಾಸದಲ್ಲಿ ಮತ್ತು ನಾವೆಲ್ಲ ಪ್ರಾರಂಭಿಸಿದಂಥ ಪ್ರೀತಿಯಿಂದ ಪ್ರಾರಂಭಿಸಿದಂಥ ಗೆಳೆಯರ ಬಳಗ ಇರ್ಬೋದು, ಜನಧನಿ ಇರ್ಬೋದು, ಪ್ರಸ್ತುತ ಕರ್ನಾಟಕ ಸಂಘ ಇರ್ಬೋದು, ಎಲ್ಲ ಸಂಘಟನೆಗಳ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಅವರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ಕೂಡ ನಾನು ವಿವರಿಸಿದೆ. ಕೇವಲ 4-6 ಮಾತುಗಳಲ್ಲಿ ಆ ಸಂಬಂಧಗಳನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ. ಒಂದು 50 ವರ್ಷಗಳ ದೀರ್ಘವಾಗಿರ್ತಕ್ಕಂಥ ಯಾತ್ರೆ ಇದೆ ನನಗೆ ವೈಯಕ್ತಿಕವಾಗಿ. 1974ರಲ್ಲಿ PS ಸಂಜೆ ಕಾಲೇಜಿಗೆ ಬಂದು ನಾನು ಅಧ್ಯಾಪಕನಾಗಿ ಸೇರಿದೆ. ಸರಿಸುಮಾರು 50 ವರ್ಷಗಳು. ಬಹುಶಃ ನನ್ನ ಓರಿಗೆಯವರಲ್ಲಿ ಯಾರೂ ಕೂಡ ಇಷ್ಟು ದೀರ್ಘವಾಗಿರ್ತಕ್ಕಂಥ ಒಂದು ಅನುಭವಗಳನ್ನು ಪಡೆದುಕೊಂಡಿಲ್ಲ ಅಂತ ನನ್ನ ಧಾರವಾಡವಾಗಿರ್ತದೆ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಕೇವಲ ಮಂಡ್ಯದಲ್ಲಿ ಮಾತ್ರವೇ ಅಲ್ಲ, ನನ್ನ ಜೊತೆ ಯಾರು ಈ ಸಾಂಸ್ಕೃತಿಕ ಯಾತ್ರೆಯಲ್ಲಿ ಕೈಗೊಂಡ್ರು 1974ರಿಂದ ಪ್ರಾರಂಭ ಮಾಡಿ ಈವರೆಗೆ ಇಡೀ ಕರ್ನಾಟಕದಲ್ಲಿ ಅವರೆಲ್ಲರೂ ಕೂಡ ಮರೆಯಾಗ್ಬಿಟ್ಟಿದ್ದಾರೆ ಅಂದರೆ, ಇಲ್ಲ ಕೆಲವರು ಇಹಲೋಕವನ್ನು ತ್ಯಜಿಸಿದ್ದಾರೆ, ಕೆಲವರು ಚಟುವಟಿಕೆಯಿಂದ ದೂರ ಇದ್ದಾರೆ, ಸಂಘಟನೆಯಿಂದ ದೂರ ಇದ್ದಾರೆ. ಆದರೆ ನಾನು ಇನ್ನೂ ಕೂಡ ಇದ್ದೀನಲ್ಲ, ಇನ್ನೂ ಕೂಡ ಚಟುವಟಿಕೆಯಿಂದ ಇದ್ದೀನಲ್ಲ, ಇನ್ನೂ ಕೂಡ ಹಲವರನ್ನ ಕಾಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು ಮತ್ತು ಸಂತೋಷವೂ ಕೂಡ ಆಯಿತು. ಈ ರೀತಿಯ ಸಂತೋಷ ಮತ್ತು ಈ ರೀತಿಯ ಚಟುವಟಿಕೆಗಳಿಗೆ ಈ ರೀತಿಯ ಚಟುವಟಿಕೆಯಿಂದ ಇರೋದಕ್ಕೆ ಕಾರಣವಾದಂಥವ್ರು ಯಾರು ಅಂತ ಹುಡುಕಿದಾಗ ನನ್ನ ಕುಟುಂಬದವ್ರ ಜೊತೆಗೆ ನನ್ನ ಸುತ್ತಲಿನ ನನಗಿನ್ನ ಚಿಕ್ಕವರಾಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ಮಿತ್ರರು, ಯುವಕರು, ಯುವತಿಯರು, ಇವರೆಲ್ಲರೂ ಕೂಡ ನನ್ನನ್ನು ಈಗಲೂ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಎಷ್ಟೊಂದು ಜನ ಹಾರಿ ಹೋಗಿದ್ದಾರೆ. ವೇದಿಕೆಯಲ್ಲಿ ರಾಮಕೃಷ್ಣ ಅವರ ಪತ್ನಿ ಮಮತಾ ಕೂಡ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿ ಇರುವ ಜವರ್ನಹಳ್ಳಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿರುವ ತಾಯಿ ಶ್ರೀ ನರಸಮ್ಮದೇವಿಯ 24ನೇ ದಿನದ ನಿತ್ಯ ಪೂಜಾ ಉತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ಈ ಕಾರ್ಯಕ್ರಮವನ್ನು ಗೌರಮ್ಮ ಮತ್ತು ನರಸಿಂಹಗೌಡರ ವಂಶಸ್ಥರು ಹಾಗೂ ದಾಯಾದಿಗಳ ಕುಟುಂಬದವರು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಜವರ್ನಹಳ್ಳಿ ಅಂದ ಕೂಡಲೇ ನೆನಪಾಗುವಂಥದ್ದು BGSನ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣೇಗೌಡರು, ಅವರ ತವರೂರು ಜನ್ಮಸ್ಥಳ ಜವರ್ನಹಳ್ಳಿ ಅನ್ನುವಂಥದ್ದು. BGS ಮಠಕ್ಕೂ ರಾಮಕೃಷ್ಣೇಗೌಡರು ಮತ್ತು BGS ಮಠಕ್ಕೂ ಅಥವಾ ದೊಡ್ಡ ಸ್ವಾಮೀಜಿಯವ್ರಿಗೂ ಮತ್ತು ರಾಮಕೃಷ್ಣೇಗೌಡರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ನೋಡಿದವರಿಗೆ ಮಾತ್ರ ಗೊತ್ತಾಗುತ್ತೆ. ದೊಡ್ಡ ಜರ್ನಿ ಅದು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದಂಥ ರಾಮಕೃಷ್ಣೇಗೌಡರು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ದೊಡ್ಡವರ ಒಂದು ಶಿಷ್ಯರಾಗಿದ್ದ ಮೇಲೆ ಅವರು ಇಡೀ ಬದುಕನ್ನು ಮಠಕ್ಕೆ ತೊಡಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ವಿಶೇಷವಾಗಿ ನೀವೇನು ನೋಡ್ತಿದ್ರಿ ಜವರ್ನಹಳ್ಳಿ ಪಕ್ಕ ಇವತ್ತು ಬೃಹತ್ ತಲೆ ನಿಂತಿರುವಂತಹ ಮೆಡಿಕಲ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವಲ್ಲ, ಆ ಒಂದು ಕಟ್ಟಡಗಳಿಗೆ ಜಮೀನನ್ನು ಕೊಡಿಸೋದ್ರಲ್ಲಿ ಅವರ ಪಾತ್ರ ಅಮೋಘವಾಗಿದೆ. ತುಂಬ ದೊಡ್ಡವ್ರನ್ನ ಕೇಳಿದರೆ ಮಾತ್ರ ಗೊತ್ತಾಗುತ್ತೆ. ಮತ್ತು ದೊಡ್ಡವರ ಜೊತೆಗೆ ಅವರ ಒಡನಾಟ ಇದೆಯಲ್ಲ, ಬಹುಶಃ ತುಂಬ ಅಸಾಧಾರಣ. ನೀವು ಕೇಳ್ತಾ ಹೋದರೆ ಎಷ್ಟೋ ನೀವು ಕೇಳರಿಯದ ಕಂಡರಿದ ವಿಚಾರಗಳನ್ನ ರಾಮಕೃಷ್ಣೇಗೌಡರು ಹೇಳ್ತಾ ಹೋಗ್ತಾರೆ. ಅಷ್ಟೊಂದು ಪರಮಾಪ್ತರಾಗಿದ್ದರು ಅನ್ನುವಂಥದ್ದು. ಸೊ ಮತ್ತೊಂದು ವಿಷಯ ಏನಂತಂದರೆ, ಈಗಿರುವಂಥ ಸ್ವಾಮೀಜಿಗಳ ಉಯಿಲು ಅಂತ ಏನು ಹೇಳ್ತಾರೆ, ಅವರ ನಿಧನದ ನಂತರ ಯಾರಿಗೆ ಒಂದು ಪೀಠಾಧಿಕಾರ ಕೊಡಬೇಕು ಅನ್ನುವಂಥ ಒಂದು ಉಯಿಲು ಕೂಡ ಗೌಡರ ಹತ್ರ ಇತ್ತು ಅಂತ ಕೊನೆಗಳಿಗೆ ಯಾರಿಗೂ ಗೊತ್ತಿರಲಿಲ್ಲ. ಈ ಥರ ತುಂಬ ವಿಷಯಗಳು ರಾಮಕೃಷ್ಣೇಗೌಡರಿಗೆ ಸಲ್ತಾ ಹೋಗ್ತದೆ. ಅವರು ಬರೀ ಹೇಮಗಿರಿ ಮಾತ್ರ ಅಲ್ಲ, ಸಾಕಷ್ಟು ಮಠಗಳ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಿರುವಂಥದ್ದನ್ನ ಗಮನಿಸ್ತೀವಿ. ವಿಶೇಷವಾಗಿ ಜವರ್ನಹಳ್ಳಿ ವಿಶೇಷ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಒಂದು ಊರಿಗೆ ಏನಾದರೂ ಒಂದು ರೀತಿಯಲ್ಲಿ ಕಾಣಿಕೆ ಕೊಡಬೇಕು ಅಥವಾ ಸಲ್ಲಿಸ್ಕೊಳ್ಬೇಕು ಅನ್ನುವ ವಿಚಾರ ಬಂದಾಗ ನೆನ್ನೆ ನಡೆದಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿತ್ತು. ಸೊ ಅವರ ಕುಟುಂಬದಸ್ಥರು, ಅಣ್ಣ ತಮ್ಮಂದರು, ಅವರ ದೊಡ್ಡ ಬಳಗ ಅಲ್ಲ, ಅವರೆಲ್ಲ ಸೇರಿಕೊಂಡು ನರಸಮ್ಮ ದೇವಿಯ ಕಾರ್ಯಕ್ರಮ ಮಾಡಿದರು. ವಿಶೇಷವಾಗಿ ಮೆರವಣಿಗೆ ತುಂಬ ಅದ್ಭುತವಾಗಿತ್ತು. ಹಲವಾರು ಕಲಾತಂಡಗಳು, ವೈವಿಧ್ಯಮಯವಾದಂತಹ ಜಾನಪದ ಕಲಾ ಪ್ರಕಾರಗಳು ಮತ್ತು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವಿನೋದ್ ರಾಜ್, ಶ್ರೀನಾಥ್ ಸೇರಿದಂತೆ ದೊಡ್ಡ ಘಟಾನುಘಟಿಯರು, ಕೋಡಿಹಳ್ಳಿ ಸ್ವಾಮೀಜಿ, ಎಲ್ಲ ಸ್ವಾಮೀಜಿಗಳು ಒಂದು ದೊಡ್ಡ
ಗುರು ಪರಂಪರೆಯ ಒಂದು ಸಮಾಗಮ ಆಗಿತ್ತು ಅಂತಲೇ ಹೇಳ್ಬೋದು. ಸಾವಿರಾರು ಜನರಿಗೆ ಅನ್ನದಾಸೋಹವನ್ನು ಏಕಕಾಲಕ್ಕೆ ಮಾಡಿದರು. ಒಂದು ದಿನವಿಡೀ ಮತ್ತು ಇಡೀ ಊರು ಸಿಂಗಾರಗೊಂಡಿತ್ತು. ವಿಶೇಷವಾಗಿ ಆ ಊರಿನ ಗ್ರಾಮಸ್ಥರ ಸಹಕಾರ, ಯುವಕರ ಸಹಕಾರ ಅತ್ಯಂತ ಉತ್ತಮವಾಗಿತ್ತು. ಒಟ್ಟಾರೆ ನರಸಮ್ಮ ದೇವಿಯ 24ನೇ ದಿನದ ಪೂಜಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು. ಜವರ್ನಹಳ್ಳಿ ಗ್ರಾಮದ ಮುಖ್ಯ ಬೀದಿಯಿಂದ ಹೊರಟ ಮೆರವಣಿಗೆ ಗಮನ ಸೆಳೆಯಿತು. ಬೆಳ್ಳಿ ರಥದಲ್ಲಿ ಪೂರ್ಣಕುಂಭದೊಂದಿಗೆ ಸುತ್ತಮುತ್ತಲಿನ ಗ್ರಾಮದ ದೇವರುಗಳ ಉತ್ಸವ ಆಕರ್ಷಣೀಯವಾಗಿತ್ತು. ಮಾಗಡಿಯ ಕೋದೇರಮ್ಮ ಮಹಿಳಾ ತಂಡದಿಂದ ಚಂಡೆವಾದ್ಯ, ಮದ್ದೂರಿನ ಕರಡಕೆರೆ ವಸಂತಮ್ಮ ಮಹಿಳಾ ತಂಡದವರಿಂದ ಡೊಳ್ಳು ಕುಣಿತ, ಹಾಗೆಯೇ ಚಿಕ್ಕರಸಿಂಕೆರೆ ಕುಮಾರ್ ತಂಡದವರಿಂದ ವೀರಗಾಸ ಮತ್ತು ಪೂಜಾ ಕುಣಿತ, ಚನ್ನಗಿರಿ ದೇವರಹಳ್ಳಿಯ ಹೆಸರಾಂತ ತಂಡದವರಿಂದ ನಾಸಿಕ್ ಡೋಲು, ಚಾಕಿನಹಳ್ಳಿ ಕಲಾವಿದರಿಂದ ರಂಗ ಕುಣಿತ, ಸೋಮನ ಕುಣಿತ, ಮಂಗಳವಾದ್ಯ ಹಾಗೂ ಕಲಾ ತಂಡಗಳು ಅದ್ದೂರಿ ಸ್ವಾಗತಕ್ಕೆ ಮತ್ತು ಮೆರವಣಿಗೆಗೆ ಇಂಬು ನೀಡಿದವು. ಇದರ ಜೊತೆಗೆ ವಿಶೇಷವೆಂಬಂತೆ ಮೆರವಣಿಗೆಯಲ್ಲಿ ಜವರ್ನಹಳ್ಳಿಯ ಉಚ್ಚಮ್ಮದೇವಿ, ಅಗಚಹಳ್ಳಿಯ ದೊಡ್ಡಮ್ಮದೇವಿ, ಮಾರುತಿಪುರದ ಆಂಜನೇಯ ಸ್ವಾಮಿ, ಚಾಕೇನಹಳ್ಳಿಯ ಹಟ್ಟಿಮಾರಮ್ಮ ದೇವಿ, ಚಾಮರಾಪುರದ ಬಸವೇಶ್ವರ ಸ್ವಾಮಿ, ಬೆಳ್ಳೂರಿನ ದೊಡ್ಡಮ್ಮ ಚಿಕ್ಕಮ್ಮದೇವಿ, ಕೋಟೆ ರಾಮನಕೊಪ್ಪಲು ಗ್ರಾಮದ ಆಂಜನೇಯ ಸ್ವಾಮಿ, ಸಣಬ ಗ್ರಾಮದ ಲಕ್ಷ್ಮೀದೇವಿ, ಮೂಡಲ ಮೆಳ್ಳಹಳ್ಳಿಯ ಮಾಯಮ್ಮ ದೊಡ್ಡಮ್ಮದೇವಿ ಹಾಗೂ ಕನ್ನಘಟ್ಟದ ದೊಡ್ಡಮ್ಮದೇವಿ ದೇವರ ಉತ್ಸವ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮತ್ತು ನಾಗರಿಕರು ಪಾಲ್ಗೊಂಡಿದ್ದರು. ನಂತರ ವೇದಿಕೆ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಇತ್ತೀಚೆಗೆ ಅಗಲಿದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ರವರ ಭಾವಚಿತ್ರಕ್ಕೆ ಗಣ್ಯರು ನುಡಿ ನಮನ ಮತ್ತು ಪುಷ್ಪ ನಮನ ಸಲ್ಲಿಸಿದರು. ತರುವಾಯ ರಾಷ್ಟ್ರಕವಿ ಕುವೆಂಪು ಹಾಗೂ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಭಾವಚಿತ್ರಕ್ಕೂ ಕೂಡ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ 2024-25 ಸಾಲಿನ ನೂತನ ಕ್ಯಾಲೆಂಡರ್ನ ಗಣ್ಯರು ಬಿಡುಗಡೆ ಮಾಡಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಗದಗ ಜಿಲ್ಲೆಯ ಭಾವೈಕ್ಯತಾ ಸಂಸ್ಥಾನ ಮಠದ ಫಕ್ಕೀರ ದಿಂಗಲೇಶ್ವರ ಸ್ವಾಮೀಜಿಯವರು, ಭಕ್ತಿ ಶ್ರದ್ಧೆ ಪೂಜೆಯಿಂದ ಭಗವಂತ ಒಯ್ಯುತ್ತಾನೆ. ಈ ನಿಟ್ಟಿನಲ್ಲಿ ಭಕ್ತರು ಸದಾ ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳಿದರು. ಇನ್ನೊಂದು ಬಹಳ ಮಹತ್ವದ ಮಾತು ಹೇಳೋದಂದ್ರೆ, ನಿಮ್ಮ ಮಕ್ಕಳೇನಿದ್ದಾವಲ್ಲ, ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು, ಅವು ಏನಾದ್ರೂ ಶಾಲೆ ಕಲಿತಾ ಇಲ್ಲ ಅಂತಂದ್ರೆ ಬಹಳ ಮಾನಸಿಕ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ. ನಿಮ್ಮ ಮನೆ ಮಕ್ಕಳ ಬಡವರ ಮಕ್ಕಳು ಏನಾದ್ರೂ ಓದ್ತೀನಿ ಅಂತ ಅಪೇಕ್ಷೆ ಪಡ್ತಾ ಇದ್ರೆ ನಿಮ್ಮ ಮಕ್ಕಳನ್ನು ಓದಿಸೋ ಕಷ್ಟನ ಬಿಟ್ಟು ಅವ್ರನ್ನು ಓದಿಸ್ಬಿಟ್ರೆ ಬಹುಶಃ ನಿಮ್ಮ ಮಕ್ಕಳನ್ನು ಓದಿಸಿದಕ್ಕಿಂತ ಹೆಚ್ಚಿನ ಪುಣ್ಯ ಆಗಲಿ. ಆ ಮಗು ನಿಮ್ಮನ್ನು ಜೋಪಾನ ಮಾಡೋದ್ರಲ್ಲಿ ಸಂಶಯ ಇಲ್ಲ, ಅದು ಪುಣ್ಯದ ಕೆಲಸ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತೇನೆ. ಅಂದ್ರೆ ತಮ್ಮ ಮನೆಯ ಆಸ್ತಿಗಿಂತ ದೇವಾಲಯವನ್ನು ಉಳಿಸೋದು ಬಹಳ ಪ್ರಮುಖವಾದ ಕೆಲಸ ಅಂತ ಹೇಳಿ ನಮ್ಮ ಹಿರಿಯರು ತಿಳ್ಕೊಂಡಿದ್ರು. ಗಮನಿಸ್ಬೇಕು ನೀವೆಲ್ಲ, ಎಷ್ಟು ಸಾಹಸ ಮಾಡಿ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ರು ಹಿಂದಿನವರು. ರಾಮೇಶ್ವರದಲ್ಲಿ 10 ಕಿಲೋಮೀಟರ್ ಅಗಲದ ಆ ರಾಮೇಶ್ವರ ದೇವಾಲಯ ಏನೈತಲ್ಲ, ಅದನ್ನು ಎಲ್ಲಿ ಕಟ್ಟಿದ್ದಾರೆ ಅಂತಂದ್ರೆ ಸಮುದ್ರದ ಒಳಗೆ. ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮಾತನಾಡಿ, ಮಠಮಾನ್ಯಗಳು ಇತ್ತೀಚೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ನಿರತವಾಗಿರುವುದು ಒಳ್ಳೆಯ ಬೆಳವಣಿಗೆ. ಇದು ಒಳ್ಳೆಯ ಕಾರ್ಯಕ್ಕೆ ನಾಂದಿಯಾಗುತ್ತದೆ ಅಂತ ಹೇಳಿದರು. ಪ್ರತಿಯೊಬ್ಬ ಮನುಷ್ಯನು ಏನು ಮಾಡಬೇಕಂತ ಧರ್ಮ ಕಾರ್ಯವನ್ನ ಮಾಡಬೇಕಂತ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತು ಮೃತ್ಯು, ಕರ್ತವ್ಯೋ ಧರ್ಮ ಸಂಗ್ರಹ. ಪ್ರತಿಯೊಬ್ಬರು ಧರ್ಮ ಸಂಗ್ರಹವನ್ನು ಮಾಡಬೇಕಂತ. ಹಾಗೆ ಇವತ್ತು ಒಂದು ಮನೆತನದವರು ಈ ಅತ್ಯದ್ಭುತವಾಗಿರುವಂತಹ ಹಳೆಯ ದೇವಾಲಯವನ್ನ ನೂತನ ನಡು ಅನ್ನಛತ್ರಗಳನ್ನು ನಿರ್ಮಿಸುವಂತಂದಂಗ ಒಬ್ಬ ಅಮಾತ್ಯನ ತಾಯಿ ಕುಡಿಸ್ತಾ ಕಿವಿಯೊಳಗೆ ಉಪದೇಶವನ್ನು ಮಾಡಿದ ಇತಿಹಾಸವನ್ನ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹದ್ದನ್ನು ಓದ್ತೇವೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಧರ್ಮ ಕಾರ್ಯವನ್ನ ತನ್ನ ಆಯುಷ್ಯದಲ್ಲಿ ಮಾಡಬೇಕಂತ. ಕೋಡಿಮಠದ ಸ್ವಾಮೀಜಿಗಳು ಮಾತನಾಡಿ, ಹಿರಿಯ ಸ್ವಾಮೀಜಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಈಗಿನ ಸ್ವಾಮೀಜಿಗಳು ನಿರಂತರವಾಗಿ ನಡೆಯುತ್ತಾ ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದ್ದಾರೆ ಅಂತ ಹೇಳಿದರು. ಈ ಒಂದು ಅರಸನಲ್ಲಿ ಕೆಲವು ದೊಡ್ಡ ಪಟ್ಟಣ ಆಯಿತು. ನಮ್ಮ ರಾಮಕೃಷ್ಣೇಗೌಡರು, ಗುರುಗುಳಿ ಬಾಲಗಾಯ, ಎರಡು ಶಕ್ತಿಗಳು, ಒಂದು ನಮ್ಮ ನಿರ್ಮಾಣ ಜಗದ್ಗುರುಗಳು ಮತ್ತು ನಮ್ಮ ಚಲರಾಯ ಸ್ವಾಮಿ. ಇವತ್ತು ಜಗತ್ತು ನೋಡುವಂಥ ಕಾರ್ಯಕ್ರಮವನ್ನು ಕನ್ನಡ ಹೆಣ್ಣಿಮೆಯನ್ನು ಇವರು ಮಾಡಿದ್ರು ಅಂದರೆ ಪೂಜ್ಯರ ಆಶೀರ್ವಾದ. ಮತ್ತು ನಮ್ಮ ಕೋನರ್ ರೆಡ್ಡಿಯವರು ಅಂತಿದ್ದಾರೆ ನೋಡಿ, ಅವರು ರೈತ ಸಂಘದರೆ ಅವರು ಉತ್ತರ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಜನಹಿತವನ್ನು ಗಳಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಹೃದಯದಲ್ಲಿ ಧರ್ಮ ಸಂಗ್ರಹವಾಯಿತೆಂದರೆ ನಮ್ಮೊಳಗಿರುವ ಕ್ಲೇಶ ಅಡಗಿ ದ್ವೇಷ ಹೋಗಿ ಉತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ ಅಂತ ಹೇಳಿದರು. ಹಿಂದೆ ಯಾರು ನಿಂತಿದ್ದಾರೆ? ಮೃತ್ಯುವಿನ ಕರಿ ನೆರಳು ಕಾಯ್ತಾ ಇದೆ. ನಮ್ಗೆ ನೆನಪಾಗಬೇಕು, ಮೃತ್ಯಂ ಸನ್ನಿಹಿತೋ ನಿತ್ಯಂ ಸನ್ನಿಹಿತೋ ಮೃತ್ಯು. ಅದಕ್ಕೆ ಏನು ಮಾಡಬೇಕು ಅಂದರೆ ಕರ್ತವ್ಯ ಧರ್ಮ ಸಂಗ್ರಹ. ಬರುವ ಸಾವನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ, ಓಡುವ ಕಾಲವನ್ನು ತಡಿಲಿಕ್ಕಾಗೋದಿಲ್ಲ.
ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸಾವಿಗೆ ಹೆದರಿ ಓಡೋದನ್ನು ಬಿಟ್ಟು ಸಾವನ್ನು ಹೆದರಿಸಬೇಕು ಅಂತಂದರೆ ನಮ್ಮ ಹೃದಯದಲ್ಲಿ ಧರ್ಮ ಸಂಗ್ರಹ ಆಗಬೇಕು. ಧರ್ಮ ಸಂಗ್ರಹ ನಮ್ಮಲ್ಲಿ ಆಯಿತು ಅಂತಂದರೆ ಒಳಗಡೆ ಇರ್ತಕ್ಕಂಥ ಕ್ಲೇಶ ಅಳಿಯುತ್ತೆ, ದ್ವೇಷ ಹೋಗುತ್ತೆ, ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳೆಯುತ್ತೆ. ಆಗ ಯಮಧರ್ಮರಾಯ ನಿಮ್ಮ ಹತ್ರ ಬರಲಿಕ್ಕೆ ತುಂಬ ಎದುರು ಕೊಡ್ತಾನೆ. ಧರ್ಮ ಸಂಗ್ರಹ ಅಂತಹ ಒಂದು ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಮೆಟ್ಟಿಲು ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದೇವಸ್ಥಾನ ಪರಂಪರೆ. ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸುವ ನೆಪದಲ್ಲಿ ಎಲ್ಲೆಲ್ಲಿಯೂ ಕೂಡ ಇರತಕ್ಕಂಥ ಪರಮಾತ್ಮನ ಸ್ಮರಿಸ್ತಕ್ಕಂಥದ್ದು. ಇವತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ, ಮಠವು ಶ್ರೀಸಾಮಾನ್ಯನ ನೋವಿಗೆ ನಲಿವಿಗೆ ಸ್ಪಂದಿಸುತ್ತಾ ನಿಜಕ್ಕೂ ಕೂಡ ಉತ್ತಮ ಕೆಲಸದಲ್ಲಿ ಭಾಗಿಯಾಗುತ್ತಿದೆ. ಮಠದ ಜೊತೆ ನಿರಂತರವಾಗಿ ನಾವಿದ್ದೇವೆ. ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದರು. ನಾನು ಹೆಚ್ಚಿನ ಹೇಳಲಿಕ್ಕೆ ಹೋಗಲ್ಲ. ಏನೇನೋ 4-5 ಬೇಡಿಕೆಗಳು ಹೇಳಿದ್ದೀರಿ. 4-5 ಏನು ನಿಮ್ಮೂರಿಗೆ ಏನೂ ಮಾಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿಮ್ಮೂರಿಗೆ ಹಲವಾರು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೂ ಮುಂದುವರೆದೋದನ್ನು ಮಾಡೋಣ. ಏನೋ ಒತ್ತುವರಿ ಜಾಗ ಕೇಳಿದಿರ ಅದನ್ನು ಬಿಡಿಸೋಣ. ರಂಗಮಂದಿರ ಕೇಳೋಣ. ಅದೇನು ನಮ್ಮ ಸ್ವಾಮೀಜಿಯವ್ರು ಮನಸ್ಸು ಕೊಟ್ಟರೆ ಜವರಹಳ್ಳಿಗೆ 5 ನಿಮಿಷಕ್ಕೆ ಮಾಡಿಸ್ಕೊಡ್ತಾರೆ. ಜವರಹಳ್ಳಿ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ. ಅದನ್ನೇನು ನನಗಂಟ ಬರಬೇಕಾಗಿಲ್ಲ. ಬೇರೆ ರಸ್ತೆ ಕೇಳಿದಿರ ಮಾಡಿಸ್ಕೊಡ್ತೀನಿ. ಸೊ ಹಾಗಾಗಿ ಏನು ಕಾಂಕ್ರೀಟ್ ರಸ್ತೆನ ಮಾಡಿಸೋಣ ಗುರುಜಿ, ಖಂಡಿತ ಮಾಡಿಸ್ತಾರೆ. ಅಯ್ಯೋ ರಂಗಮಂದಿರ ಒಂದು ಕಟ್ಟಿಸ್ಕೊಟ್ಬಿಡಿ ಅಷ್ಟೇ. ರಂಗಮಂದಿರ ಒಂದು ಸ್ವಾಮೀಜಿಯವ್ರು ಕಟ್ಟಿಸ್ಕೊಡ್ತಾರೆ. ಚಿಕ್ಕದೊಂದು ಕೇಳಿದ್ದೀರ, ಕಾಂಕ್ರೀಟ್ ರಸ್ತೆ ನಾನು ಮಾಡಿಸ್ಕೊಡ್ತೀನಿ. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ಟಿ ಮಂಜು, NH ಕೋನರೆಡ್ಡಿ, ಚಿತ್ರನಟರಾದ ಶ್ರೀನಾಥ್, ವಿನೋದ್ ರಾಜ್, ಚಿತ್ರ ನಿರ್ಮಾಪಕರಾದ ನರಸಿಂಹಯ್ಯ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅಪ್ಪಾಜಿಗೌಡ, ರಾಜ್ಯ ಸಾವಯವ ಕೃಷಿ ಉನ್ನತ ಸಮಿತಿಯ ಮಾಜಿ ಉಪಾಧ್ಯಕ್ಷರಾದ ಎಚ್ ಟಿ ಕೃಷ್ಣೇಗೌಡ, ಬಿದಿರೆಕೆರೆ ಮಂಜೇಗೌಡ, ಪಾಂಡ್ಯ ರಘು ಹಾಗೂ ಇನ್ನಿತರಿದ್ದರು. ಇಡೀ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಹೇಮಗಿರಿ ಶಾಖಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ GN ರಾಮಕೃಷ್ಣೇಗೌಡರು ವಹಿಸಿಕೊಂಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿ ಮಂಡ್ಯ ನಗರದಲ್ಲಿ ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆ ವತಿಯಿಂದ 101 ಬಾರಿ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಮಿತ್ ಶಾ ವಿವಾದದ ಹೇಳಿಕೆ, ಅವರು ಕ್ಷಮೆ ಕೇಳ್ತಿಲ್ಲ, ಸಂಘಟನೆಗಳು ಒತ್ತಡ ಹಾಕುವುದನ್ನು ಅಥವಾ ಪ್ರತಿಭಟನೆ ಬಿಡ್ತಾ ಇಲ್ಲ, ನಿರಂತರವಾಗಿ ಹೋರಾಟ ದಿನದಿಂದ ದಿನಕ್ಕೆ ಅದು ತೀವ್ರಗೊಳ್ತಾ ಇದೆ. ಮಂಡ್ಯದಲ್ಲೂ ಕೂಡ ಅಂಬೇಡ್ಕರ್ ವೇದಿಕೆ ವತಿಯವರು 101 ಬಾರಿ ಅಂಬೇಡ್ಕರ್ ಘೋಷಣೆ ಕೂಗ್ತಾ ತಮಟೆ ಚಳವಳಿ ಮಾಡ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಧಾನಿಗಳು ಇವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮಂಡ್ಯ ನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಜಮಾಯಿಸಿದ 100 ಸಂಖ್ಯೆಯ ಕಾರ್ಯಕರ್ತರು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ CM ಕೃಷ್ಣ ಅವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ 101 ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತವಾಯಿತು. ಅಮಿತ್ ಶಾ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಅಂತ ಒತ್ತಾಯಿಸಿದರು. ಅಮಿತ್ ಶಾ ಅವರು ರಾಜೀನಾಮೆ ನೀಡದಿದ್ದರೆ ತಮ್ಮ ಹೋರಾಟವನ್ನು ಮತ್ತೆ ತೀವ್ರಗೊಳಿಸುವುದಾಗಿಯೂ ಮುಖಂಡರು ಎಚ್ಚರಿಕೆ ವಹಿಸಿದರು. ಪ್ರತಿಭಟನೆಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ BV ಶ್ರೀನಿವಾಸಮೂರ್ತಿ, ಹೋರಾಟಗಾರ ಪೂರ್ಣಚಂದ್ರ, ವೆಂಕಟೇಶ್, ಆನಂದ್, ಅರ್ಪಿತಾ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಹೊಸ ವರ್ಷದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಮುಂಡೇಶ್ವರಿ ನಗರದಲ್ಲಿರುವ ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಕೇಕ್ ಮೇಳ ಆರಂಭವಾಗಿದ್ದು ನಾಗರಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. 10 ವರ್ಷಗಳಿಂದ ಬಹುಶಃ ನಮಗೆ ನೆನಪು ಬಂದಿಂದ ನೋಡೋದಾದರೆ ಚಾಮುಂಡೇಶ್ವರಿ ನಗರದಲ್ಲೇನು ಬೇಕರಿ ಅರವಿಂದ್ ಏನು ಕರಿತೀವಿ, ಅವರ ಮಾಲೀಕತ್ವದಲ್ಲಿ ಆರಂಭವಾದಂತಹ ಬೇಕ್ ಪಾಯಿಂಟ್ ಒಂದು ವಿಶೇಷವಾದಂಥ ಮಂಡ್ಯ ನಗರದಲ್ಲಿ ಒಂದು ಎಲ್ಲ ಇದರಲ್ಲೂ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ವಿಶೇಷ ಏನು ಅಂತಂದರೆ ಹಲವಾರು ವೈವಿಧ್ಯಮಯ ಕೇಕ್ಗಳು, ಅದ್ಭುತವಾದಂಥ ಟೇಸ್ಟ್ ಇರುವಂಥ ಕೇಕ್ಗಳನ್ನ ಅಲ್ಲಿ ಒಂದು ಪ್ರದರ್ಶನಕ್ಕೆ ಇಡ್ತಾರೆ. ಅದೊಂದು ಮಾರಾಟ ಮತ್ತು ಖರೀದಿ ಎರಡೂ ಆಗುತ್ತೆ. ನಿಮಗೆ ಹೊಸ ವರ್ಷದ ಹಿಂದಿನದಂತೂ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ ಅಂತ. ಅಲ್ಲಿ ಅರವಿಂದ್ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರೋದ್ರಿಂದ ಆ ಕೇಕ್ ಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಇಂದು ಅದರ ಉದ್ಘಾಟನೆ ನಡೆದಿದೆ. ಭಾಳ ವಿಶೇಷ ಏನು ಅಂತಂದರೆ ಅತಿ ಹೆಚ್ಚು ಬಾರಿ ರಕ್ತದಾನ ನಟರಾಜ್ ಅಂತ ಕೇಳಿರ್ತೀರಿ, ಜೀವಧಾರ ಟ್ರಸ್ಟು ಅವರು ಭಾಳ ಖುಷಿ ಏನಂದರೆ ಸಾವಿರಾರು ರಕ್ತದಾನ ಶಿಬಿರಗಳನ್ನ ಸಾವಿರಾರು ರೀತಿಯಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸವನ್ನು ಕೂಡ ಅವರು ಅಲ್ಲಿ ಮಾಡಿರುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ವಾಜಪೇಯಿ ಅವರ ಜನ್ಮದಿನಾಚರಣೆ 3 ಕ್ರೌಡ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಅಂಗವಾಗಿ ಕೇಕ್ ಮೇಳ ಆರಂಭವಾಗಿದೆ. ಕೇಕ್ ಮೇಳಕ್ಕೆ ನಗರಸಭಾ ಸದಸ್ಯರಾದ ನಾಗೇಶ್ ರವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕಿ ಜೈ. ಓಕೆ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿರುವ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜುರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ನೂತನ ವರ್ಷದ ಕ್ಯಾಲೆಂಡರ್ನ್ನು ಕೂಡ ಗಣ್ಯರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯರಾದ ನಾಗೇಶ್ ಹಾಗೂ ಮೂಡ ಅಧ್ಯಕ್ಷರಾದ ನಯೀಂ ರವರು ಕೇಕ್ ಮೇಳ ಯಶಸ್ವಿಯಾಗಲಿ, ಇದರ ಜೊತೆಗೆ ಜಿಲ್ಲಾಧ್ಯಕ್ಷರಾದ ನಟರಾಜರವರನ್ನ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿರುವುದಕ್ಕೆ ಅಭಿನಂದಿಸಿರುವುದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದರು. ಅರವಿಂದ್ ಬೇಕ್ ಪಾಯಿಂಟ್ಸ್ ಅವರ ಕೇಕ್ ಎಕ್ಸಿಬಿಷನ್ ಉದ್ಘಾಟನೆಗೆ ನಮ್ಮ ಮಾಜಿ ಪ್ರಧಾನಿಯವರಾದ ಶ್ರೀ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಈ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ನಮ್ಮ ಅರವಿಂದ್ ಅವರು. ಈ ಎಕ್ಸಿಬಿಷನ್ನು ಯಶಸ್ಸಾಗಲಿ ಅಂತ ಹೇಳ್ತಾ, ಹಾಗೂ ಇನ್ನೂ ಸೇವೆಯನ್ನು ಅರವಿಂದ್ ಅಣ್ಣ ಮಂಡ್ಯ ಜನತೆಗೆ ಯಥೇಚ್ಛವಾಗಿ ಕೊಡಬೇಕು ಅಂತ ಕೇಳ್ಕೊತಾ ಕಾರ್ಯಕ್ರಮದ ಆಯೋಜಕರಾದ ಅರವಿಂದ್ ರವರು ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಕೇಕ್ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ಬಾರಿ ವಾತಾವರಣ ಬದಲಾವಣೆಯಾಗಿರುವುದರಿಂದ ತುಸು ಬದಲಾವಣೆ ಮಾಡಿಕೊಂಡಿದ್ದೇವೆ. ಪ್ರತಿ ಗ್ರಾಹಕರು ತಮಗೆ ಇಷ್ಟವಾದ ಕೇಕನ್ನು ಖರೀದಿ ಮಾಡಬೇಕೆಂಬುದು ನಮ್ಮ ಆಶಯವಾಗಿದೆ ಅಂತ ಹೇಳಿದರು. ಕಳೆದ 10 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು. ಇದರ ಜೊತೆಗೆ ವಾಜಪೇಯಿಯವರ ಜನ್ಮದಿನಾಚರಣೆಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ನಟರಾಜ್ ಅವರನ್ನು ಗೌರವಿಸಿರುವುದು ನಮಗೆ ಖುಷಿ ಕೊಟ್ಟಿದೆ ಅಂತ ಅವರು ಹೇಳಿದರು. ಜೀವಧಾರೆ ಟ್ರಸ್ಟ್ನ ನಟರಾಜ್ರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನುಗಟ್ಟಲೆ ಆ ಬ್ಲಡ್ಗಳನ್ನು ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವ್ರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಈ ಸಲ ಪ್ರತಿಯೊಬ್ಬರಿಗೂ ತಲುಪಲಿ. ನೀವು ಕೂಡ ಬಂದು ನಮ್ಮನ್ನು ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸ್ನೇಹಿತರೆ. ಕೇಕ್ ಮೇಳದಲ್ಲಿ 10 ಹಲವು ಬಗೆಯ ವೈವಿಧ್ಯಮಯ ಕೇಕ್ಗಳು ಅನಾವರಣಗೊಂಡಿದ್ದಾವೆ. 20ನೇ ಶತಮಾನದ ದೈತ್ಯ ಪ್ರತಿಭೆ ಕುವೆಂಪು ಅಂತ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿರುವ ರಾಷ್ಟ್ರಕವಿ ಕುವೆಂಪು ಪ್ರತಿಮೆ ಬಳಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ನಂಜಮ್ಮ ಮೂಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಇವರ ಆಯೋಜಿಸಿದ್ದ ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಮತ್ತು ವಿಶ್ವಮಾನವ ದಿನಾಚರಣೆ ಪ್ರಯುಕ್ತ ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಮತ್ತು ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾಹಿತ್ಯ ಲೋಕದ ಮೂಲಕ ಇಡೀ ಜಗತ್ತಿಗೆ ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪು ಅವರು ತಮ್ಮ ದೈತ್ಯ ಪ್ರತಿಭೆಯಾಗಿದ್ದರು. ಸಾರಸ್ವತ ಕ್ಷೇತ್ರವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದರು. ಕುವೆಂಪುರವರು ಈ ಭೂಮಿಗೆ ಬಂದಂಥ ದಿನ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಆಮೇಲೆ ಅದು 5-10 ನಿಮಿಷದಲ್ಲಿ ಹೇಳುವಂಥ ವಿಚಾರ ಅಲ್ಲ, ಒಂದು ಇಡೀ ದಿವಸ ಆದರೂ ಕೂಡ ನಾವು ಕುವೆಂಪುರವರ ಬಗ್ಗೆ ಹೇಳಿದ್ರೆ ಸಾಕಾಗಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಅವರು ಸುಮಾರು 20ನೇ ಶತಮಾನದಲ್ಲ ಒಂದು ದೈತ್ಯ ಪ್ರತಿಭೆ ಅಂತ ಹೇಳ್ಬೋದು. ವರಕವಿ ದಾರಾ ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಅಂತೇಳಿ ಬಿರುದನ್ನು ಪಡೆದಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ನಮ್ಮ ಕರ್ನಾಟಕ ಸರ್ಕಾರ ಅವರು ಹುಟ್ಟಿದಂಥ ಜನವರಿ 29 ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಏಕೆ ಅಂತಂದರೆ ಆ ಇಡೀ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಆ ವಿಶ್ವಮಾನವ ಸಂದೇಶ ಇತ್ತೀಚೆಗಂತೂ ನಮ್ಮ ಸಮಾಜದ ಎಲ್ಲ ಸ್ತರದ ಜನಗಳಿಗೂ ಕೂಡ ಆ ವಿಶ್ವಮಾನವ ಸಂದೇಶವನ್ನು ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದು ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ. ಬಳಿಕ ಮಾತನಾಡಿದ ಸಾಹಿತಿ ಅನಸೂಸಗಿ ಸೋಮಶೇಖರ್ ಅವರು, ಕುವೆಂಪು ಎಲ್ಲ ಬರಹಗಾರರಿಗೆ, ಕವಿಗಳಿಗೆ, ಲೇಖಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಯುವಜನರಿಗೆ ಚೇತನವಾಗಿ ಕಾಡುತ್ತಾರೆ. ಈ ನೆಲದ ತಾತ್ವಿಕ ಸಂಘರ್ಷಗಳಿಲ್ಲದ, ಏಳು ಬೀಳಗಳಿಲ್ಲದ, ವ್ಯತ್ಯಾಸವಾಗುತ್ತಿದ್ದರೂ ಎಲ್ಲವನ್ನೂ ಮೀರಿ ಬೆಳೆದ ಮಹಾಕವಿಯಾಗಿದ್ದಾರೆ ಅಂತ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಾಹಿತಿ ಅನಸೂಸಗಿ ಸೋಮಶೇಖರ್ ಅವರಿಗೆ ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಗಾಯಕರು ಕುವೆಂಪು ವಿರಚಿತ ಗೀತೆಗಳನ್ನು ಆಡಿದರು. ನಾನಷ್ಟೇ ಅಲ್ಲ, ಕುವೆಂಪು ಎಲ್ಲ ಬರಹಗಾರರಿಗೂ ಸ್ಫೂರ್ತಿ, ಎಲ್ಲ ಕವಿಗಳಿಗೂ ಸ್ಫೂರ್ತಿ, ಯುವ ಜನರಿಗೆ ಸ್ಫೂರ್ತಿ. ಕಾರಣಾಂತರಗಳಿಂದ ಈ ನೆಲದ ತಾತ್ವಿಕ ಸಂಘರ್ಷಗಳಿಂದ, ಏಳು ಬೀಳುಗಳಿಂದ ವ್ಯತ್ಯಾಸ ಆಗ್ತಾ ಇದ್ರು, ಅಂಥದನ್ನು ಮೀರಿ ಬೆಳೆದಂಥ ಮಹಾನ್ ಕವಿಗಳು.
ಯುವ ಜನರಿಗೋಸ್ಕರನೇ ಕರೆ ಕೊಡ್ತಾರೆ, ನಿರಂಕುಶಮತಿಗಳಾಗಿ ಅಂತ. ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಡೇವಿಡ್, ಅಲಯನ್ಸ್ ಸಂಸ್ಥೆಯ ಉಪರಾಜ್ಯಪಾಲರಾದ ಶಶಿಧರ್ ಈಚಗೆರೆ, ಸಂಪುಟ ಕಾರ್ಯದರ್ಶಿ ಚಂದ್ರಶೇಖರ್, ಸಂತೆಗೆಷ್ಟಗೆರೆ ಬಸವರಾಜು, ಓಯ್ರುಮುಡಿ ಸೇರಿದಂತೆ ಇತರರಿದ್ದರು. ಮಂಡ್ಯ ಜಿಲ್ಲೆಯ ಸಮಗ್ರ ಆಶಾ ಕಾರ್ಯಕರ್ತರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಆರಂಭಿಸಿದ ಆಶಾ ಕಾರ್ಯಕರ್ತರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. RCH 4ನಲ್ಲಿ ಸಂಪೂರ್ಣ ಮಾಹಿತಿ ದಾಖಲಿಸುತ್ತಿಲ್ಲ. ಇದರಿಂದಾಗಿ ದುಡಿದ ಹಣ ಕಾರ್ಯಕರ್ತೆಯರಿಗೆ ಸಾಲದಾಗುತ್ತಿಲ್ಲ. ಆದುದರಿಂದ ದುಡಿದಷ್ಟು ಹಣ ಆಶಾ ಕಾರ್ಯಕರ್ತರಿಗೆ ದೊರಕುವಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. GPS ಫೋಟೋ ಕಿರುಕುಳ ನಿಲ್ಲಿಸಬೇಕು. ಇಲಾಖೆ ನೀಡಿರುವ BSNL ಸಿಮ್ಗಳನ್ನು ಕರೆನ್ಸಿ ಖಾಲಿಯಾಗಿ 3 ತಿಂಗಳಾಗಿದೆ. ಕೂಡಲೇ ರೀಚಾರ್ಜ್ ಮಾಡಿಸಿಕೊಡಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಆಶಾ ವಿಶ್ರಾಂತಿ ಕೊರಡೆ ಒದಗಿಸಬೇಕು. ಆಶಾ ನಾಟ್ ಅವೈಲೇಬಲ್ ಹಾಕಿ ವೇತನಕ್ಕೆ ಕತ್ತರಿಯಾಗುವ ಕ್ರಮ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಫೈಲ್, ನೋಟ್ ಪುಸ್ತಕ, ಜೆರಾಕ್ಸ್ ಹಾಗೂ ಮತ್ತಿತರ ಸ್ಟೇಷನರಿ ಖರೀದಿಸಲು ಹಣ ಸಹಾಯ ಒದಗಿಸಬೇಕು. ಪ್ರತಿ ತಿಂಗಳು ತಪ್ಪದೆ ವೇತನ ಮಾಡಿ ಮತ್ತು ಅದನ್ನು ಒಂದು ನಿರ್ದಿಷ್ಟ ದಿನಾಂಕದಂದು ಪಾವತಿಸಬೇಕು ಅಂತ ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈಗಿರುವ ಆಶಾ ಕಾರ್ಯಕರ್ತರಿಗೆ ಇರುವ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿಸಿ ಒಟ್ಟು 12,000 ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ 3,000 ಹೆಚ್ಚಳ ಸೇರಿಸಿ ಒಟ್ಟು 15,000 ಮಾಸಿಕ ಗೌರವಧನ ನಿಗದಿಯಾಗಬೇಕು ಅಂತ ಆಗ್ರಹಿಸಿದರು. ನಗರ ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ 2,000ರಷ್ಟು ಗೌರವಧನ ಹೆಚ್ಚಳ ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನೇತೃತ್ವವನ್ನು ಪುಷ್ಪವತಿ, ಮಂಜುಳಾ, ರಾಜಮಣಿ, ಝಾನ್ಸಿ ಸೇರಿದಂತೆ ಇನ್ನಿತರರು ವಹಿಸಿದರು. ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಆಟೋ ಚಾಲಕರ ವೇದಿಕೆ ವತಿಯಿಂದ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ ಅಧ್ಯಕ್ಷರಾದ ಕೃಷ್ಣ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣರವರು, ಚಾಲಕರ ವೇದಿಕೆ ವತಿಯಿಂದ 87 ಆಟೋಗಳು ಭಾಗವಹಿಸಿದ್ದು, ಸದರಿ ಆಟೋಗಳನ್ನು ಅಲಂಕರಿಸಿಕೊಂಡು 87 ಅಧ್ಯಕ್ಷರುಗಳ ಭಾವಚಿತ್ರ ಅಳವಡಿಸಿಕೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಆಟೋ ರಿಕ್ಷಾಗಳನ್ನು ಹೂವಿನಿಂದ ಅಲಂಕರಿಸಿ ಆಕರ್ಷಣೀಯವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ್ದೇವೆ. ಮಂಡ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೆಯಬೇಕು. ಮಂಡ್ಯ ಜಿಲ್ಲೆಯ ಹಿರಿಮೆಯನ್ನು ಎತ್ತಿ ಹಿಡಿಯಲು ಇನ್ನು ಮುಂದೆಯೂ ಸಹ ನಮ್ಮ ಆಟೋ ಚಾಲಕರ ಸಂಘವು ತುದಿಗಾಲಲ್ಲಿ ನಿಂತಿದ್ದು, ಇನ್ನು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಹೆಚ್ಚು, ಪ್ರವಾಸಿ ತಾಣಗಳು ಪ್ರವರ್ಧಮಾನಕ್ಕೆ ಬಂದು ಹಾಗೂ ಇನ್ನಿತರ ಎಲ್ಲ ಅವಕಾಶಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಪಡೆಯಲು ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿದೆ ಅಂತ ಹೇಳಿದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ರವಿಕುಮಾರ್ ಗೌಡ ಗಣಿಗ ಹಾಗೂ ಎಲ್ಲ ತಾಲೂಕಿನ ಶಾಸಕರು, ವಿಧಾನ ಪರಿಷತ್ ಸದಸ್ಯರಾದ ಮಧುಮಾದೇಗೌಡರು ಹಾಗೂ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸಮ್ಮೇಳನ ಅಧ್ಯಕ್ಷರು ಮತ್ತು ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದಾಗಿ ಅವರು ಹೇಳಿದರು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ 87 ಆಟೋಗಳ ಮೂಲಕ 87 ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರುಗಳ ಭಾವಚಿತ್ರಗಳನ್ನು ಅಳವಡಿಸಿಕೊಂಡು ಹೂವಿನ ಅಲಂಕಾರ ಮತ್ತು ಬಾಳೆದಿಂಡು ಈ ರೀತಿ ಒಂದು ಹಬ್ಬವನ್ನಾಗಿ ಇದರಲ್ಲಿ ನಮ್ಮ ಒಂದು ಕಿರು ಸಹಾಯವನ್ನು ಬೆಂಬಲವನ್ನು ಕೊಡುವ ಮೂಲಕ ನಾವು ವ್ಯಕ್ತಪಡಿಸ್ತೋ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಲಕ್ಷಾಂತರ ಅರಿದು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದಲೂ ಕೂಡ ನಮ್ಮ ಆಟೋ ಚಾಲಕರುಗಳಿಗೆ ಕೂಡ ಜೀವನ ಉಪಯೋಗಕ್ಕೆ ಅತಿ ಹೆಚ್ಚು ಸಂಪಾದನೆ ಕೂಡ ಇದರಿಂದ ಆಗಿದೆ. ಮತ್ತು ಎಲ್ಲ ಕಾರ್ಮಿಕರು ಕೂಡ ಇದು ಸಂಪಾದನೆಗಳು ಕೂಡ ಆಗಿದ್ದಾವೆ. ಇಂಥ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚು ಆಗಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಗೋಷ್ಠಿಯಲ್ಲಿ ಗುರುಶಂಕರ್, ಬೋರ್ಲಿಂಗ, ರಮೇಶ್ ಬಾಬು, ರಾಜು ಹಾಗೂ ಇನ್ನಿತರರಿದ್ದರು. ಭಗ್ನ ಪ್ರೇಮಿಯೋರ್ವ ತಾನು ಪ್ರೀತಿಸಿದ ಪ್ರೇಯಸಿಯ ಮನ ಮುಂದೆ ಜಿನೆಟಿನ್ ಸ್ಫೋಟಿಸಿಕೊಂಡು ಸಾವನ್ನಪ್ಪಿರುವ ಭೀಕರ ಘಟನೆ ನಾಗಮಂಗಲ ತಾಲೂಕಿನ ಕಾಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಭಗ್ನ ಪ್ರೇಮಿ ರಾಮಚಂದ್ರ ಎಂಬಾತ ತನ್ನ ಪ್ರೇಯಸಿಯ ಮನ ಮುಂದೆ ಜಿಲೆಟಿನ್ ಸ್ಫೋಟಿಸಿಕೊಂಡು ಸಾವನ್ನಪ್ಪಿರುವ ಭೀಕರ ಘಟನೆ ನಾಗಮಂಗಲ ತಾಲೂಕಿನ ಕಾಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳೇನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ತಾಲೂಕಿನ ಬಸವೇಶ್ವರ ನಗರ ವಾಸಿ ರಾಮಚಂದ್ರ ಯುವಕನೇ ತನ್ನನ್ನು ತಾನೇ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯಾಗಿದ್ದಾನೆ. ಪ್ರೀತಿಸುತ್ತಿದ್ದ ಅಪ್ರಾಪ್ತ ಯುವತಿಯೊಂದಿಗೆ ಕಳೆದ ವರ್ಷ ಮನೆ ಬಿಟ್ಟು ಓಡಿ ಹೋಗಿದ್ದ ಯುವಕ ಪೋಕ್ಸೋ ಕಾಯ್ದೆಯಲ್ಲಿ ಜೈಲು ಪಾಲಾಗಿದ್ದ. 2 ಕುಟುಂಬಗಳ ರಾಜಿ ಸಂಧಾನದ ಮೂಲಕ ಜೈಲಿನಿಂದ ಹೊರಬಂದ ಯುವಕನಿಗೆ ಅಪ್ರಾಪ್ತ ಯುವತಿ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಎನ್ನಲಾಗಿದೆ. ಇದರಿಂದ ಮನನೊಂದು ಯುವಕ ಶನಿವಾರ ರಾತ್ರಿ ಯುವತಿ ಮನೆ ಮುಂದೆ ಜಿಲೆಟಿನ್ ಕಡ್ಡಿಯಿಂದ ಸ್ಫೋಟಿಸಿಕೊಂಡಿದ್ದಾನೆ.
ಘಟನೆಯ ತೀವ್ರತೆಗೆ ಯುವಕನ ದೇಹ ಛಿದ್ರಗೊಂಡಿದೆ. ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಯ ಸಂಬಂಧ ಮಂಡ್ಯ ಜಿಲ್ಲೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಅಡಿಷನಲ್ ಎಸ್ಪಿ ತಿಮ್ಮಯ್ಯ, ಡಿವೈಎಸ್ಪಿ ಚೆಲುವರಾಜು, ಸಿಪಿಐ ನಿರಂಜನ್, ಪಿಎಸ್ಐ ರಾಜೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲೆಟಿನಿನ ಸ್ಫೋಟದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾಂಬು ಪತ್ತೆ ಮತ್ತು ನಿಷ್ಕ್ರಿಯ ದಳ ಹಾಗೂ ಮೈಸೂರಿನ ಎಸ್ಎಫ್ಐ ಘಟನಾ ಸ್ಥಳವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ತಾಯಿ ಲಕ್ಷ್ಮಿ ತನಿಖೆ ನಡೆಸುವಂತೆ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಮುನ್ಮೂಚ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಅಂತಿಮಗೊಳ್ಳುತ್ತಿದ್ದು, ಜೆಡಿಎಸ್ ಅಭ್ಯರ್ಥಿಯಾಗಿ ಪುರಸಭಾ ಸದಸ್ಯರಾದ ಮಹೇಶ್ ಸ್ಪರ್ಧೆ ಅಂತಿಮಗೊಂಡಿದೆ. ಮದ್ದೂರಿನಲ್ಲಿ ಮಾಜಿ ಶಾಸಕರಾದ ಡಿಸಿ ತಮ್ಮಣ್ಣ ಹಾಗೂ ಸುರೇಶ್ ಗೌಡರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಯ್ಕೆಯನ್ನು ಅಂತಿಮಗೊಳಿಸಿರುವುದಾಗಿ ಇಬ್ಬರು ನಾಯಕರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುನ್ಮೂಚ ಚುನಾವಣೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಪುರಸಭಾ ಸದಸ್ಯರಾದ ಮಹೇಶ್ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಉಭಯ ನಾಯಕರು ಜೆಡಿಎಸ್ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದ್ದಾರೆ. ಮಹೇಶ್ ಗೆಲುವಿಗೆ ಶ್ರಮಿಸುವಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಫೆಬ್ರವರಿ ಅಂತ್ಯದಲ್ಲಿ ಮುನ್ಮೂಚ ಚುನಾವಣೆ ನಡೆಯಲಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರು, ಈ ಹಿಂದೆ ಹಾಲಿಗೆ ನೀರು ಬೆರೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಸಲ್ಲದ ಆರೋಪ ಮಾಡಿದ್ದರು. ಇದೀಗ ಅವರೇ ಸಚಿವ ಸರ್ಕಾರವಿದ್ದರೂ ಆ ಪ್ರಕರಣ ಯಾಕೆ ಭೇದಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದರು. ಹಿಂದೆ ಮೆಗಾ ಡೈರಿ ಅಕ್ರಮ ಇರ್ಬೋದು, ಹಾಲಿನ ನೀರಿನ ಅಕ್ರಮ ಇರ್ಬೋದು, ಅಥವಾ ಮತ್ತೊಂದು ಇರ್ಬೋದು, ಯಾಕೆ ತನಿಖೆ ಮಾಡ್ತಾ ಇಲ್ಲ? ಯಾವ್ದೇ ಬಾಡಿ ಇದೆ, ಯಾವುದೇ ಸರ್ಕಾರ ಇದೆ, ಯಾವುದೇ ಪೊಲೀಸರು ಇದ್ದಾರೆ, ಎಲ್ಲ ಇದ್ದಾರಲ್ಲಪ್ಪ. ಸನ್ಮಾನ್ಯ ಮಂತ್ರಿಗಳು ಈಗ ಏನಿಲ್ಲದೆ ಇದ್ದಂತ ಕಳೆದ ಚುನಾವಣೆಗೆ ಮುಂಚೆ ಏನು ಇಡೀ ಇದೆಲ್ಲ ಅಕ್ರಮ ನಡೆದಿದೆ, ತನಿಖೆ ಮಾಡ್ತಿದ್ದೆ, ಯಾಕೆ ಮಾಡ್ತಾ ಇಲ್ಲ? ಇದು ಕೋಆಪರೇಟಿವ್ ಸಹಕಾರ, ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಅತಿಯಾದ ರಾಜಕಾರಣ ಅಂತಕ್ಕಂಥದ್ದು ಒಳ್ಳೆದಲ್ಲ. ಅದನ್ನು ನೋಡೋಣ, ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಳ್ತಾರೆ ಅಷ್ಟು ಸುಲಭ ನಾವು ಬಿಡೋದಿಲ್ಲ. ಜನ ತೀರ್ಮಾನ ಮಾಡಿ, ಅಧಿಕಾರಿ ಯಾರ ತರಬೇಕು ಅಂತ ಜನ ತೀರ್ಮಾನ ಮಾಡಬೇಕು. ಜೊತೆಗೆ ಇವರೇನಾಗ್ತಾರೆ, ಅಧಿಕಾರಿಗಳು ಓಟ್ಗಳು ಇರ್ತವೆ, ಅದೆಲ್ಲ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯೋದಕ್ಕೆ ಇದೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಚಕ್ರ ತಿರುಗ್ತಾ ಇರ್ತದೆ. ಕೆಲವರು ಆಪಾದನೆ ಮಾಡಿದಂಥ ಮಹಾನ್ ಭಾವರು ಇವತ್ತು ಅಧಿಕಾರದಲ್ಲಿದ್ದಾರೆ, ಅವ್ರದ್ದೇ ಸರ್ಕಾರ ಇದೆ. 2 ವರ್ಷ ಆಗ್ತಾ ಬರ್ತಾ ಇದೆ. 2 ವರ್ಷ ಮುಗಿತಾ ಮುಗಿತಾ 2 ವರ್ಷ ಯಾವ್ದು ಯಾಕೆ ತನಿಖೆಗಳು ಮಾಡಿಲ್ಲ? ಮಾಡಿ ಎಲ್ಲ ಹಿಡಿಬೇಕಲ್ವಾ? ಮೆಗಾ ಡೈರಿಯಿಂದ ಹಿಡಿದು, ಅಪಾಯಿಂಟ್ಮೆಂಟ್ ಇಂದ ಹಿಡಿದು, ಇದ್ಯಾವುದು ಇದರಿಂದ ಹಿಡಿದು ಎಲ್ಲ ಹಿಡಿಬೇಕಲ್ವಾ? ಯಾಕೆ ಹಿಡಿದಿಲ್ಲ? ನಾವೇನು ಹಿಡ್ಕೊಂಡಿದ್ವಿ ಅವ್ರನ್ನ? ಅಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿತ್ತು, ಅವ್ರ ಕಡೆಗೆ ಅಧಿಕಾರ ಯಾವ್ದ್ರ ಮೂಲಕ ಕೊಡಿಸ್ಬೇಕಿತ್ತು. ಎಲ್ಲರೂ ಬೆದರಿಸಿ ಈಗ ಅಧಿಕಾರ ಹಿಡ್ಕೊಂಡಿದ್ದಾರೆ. ಈಗ ಚೆನ್ನಾಗಿ ಹಾಲು ಕೊಡ್ತಾ ಇರ್ಬೇಕು, ಸುಮ್ಮನೆ ಯಾರು ಅವಾಯ್ಡ್ ಮಾಡಿದ್ರಿ ಏನ್ರಿ? ಅಧಿಕಾರ ಯಾರ ಕೈಲಿ ಇತ್ತಪ್ಪ? ಅಧಿಕಾರ ಯಾರ ಕೈಲಿದೆ? ಯಾರು ಅವಾಯ್ಡ್ ಮಾಡಿದ್ರಿ ಏನು? ಅಧಿಕಾರ ಯಾರ ಕೈಲಿದೆ? 1000 ಜನ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ಮಾಡದೇ ಇರ್ಬೋದು. ಅಧಿಕಾರ ಯಾರ ಕೈಲಿದೆ? ತನಿಖೆ ಮಾಡಿಸ್ತೀವಿ, ತನಿಖೆ ಆಗ್ಬೇಕು ಅಂತ ಬಬ್ಬೆ ಹೊಡೆದವ್ರು ಯಾರು? ಅವಾಗ ಎರಡು ಪಕ್ಷದಲ್ಲಿ ಇದಾರಲ್ಲ ಆರೋಪಿಗಳು, ಇದರಲ್ಲಿ ಯಾರಾದ್ರೂ ಇರ್ಲಿ ಹೇಳಿ, 2 ಪಕ್ಷ 3 ಪಕ್ಷ ಯಾರಾದ್ರೂ ತಪ್ಪಿದ್ದಷ್ಟೇ ಶಿಕ್ಷೆ ಆಗ್ಬೇಕಲ್ವಾ? ಆಗ ನಾವೇ ಬೇಡ ಅಂತ ಇದೀವ? ನಾವೇನ್ ಬೇಡ ಅಂತ ಇರ್ತೀವಲ್ಲ? ಇವ್ರು ತಾನೇ ಬಬ್ಬೆ ಹೊಡಿತಿದ್ದು, ಅನ್ಯಾಯ ಆಗೋಗಿದೆ, ಅದಾಗೋಗಿದೆ, ಇದಾಗೋಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಅವರ ಪಕ್ಷದ ಆಂತರಿಕ ವಿಷಯ, ಅದ್ ನಾವು ಕಾಮೆಂಟ್ ಮಾಡೋದಕ್ಕೆ ಬರೋದು. ನಾವು NDA, ನಾವು ಅವರ ಜೊತೆ ಹೋಗ್ಬೇಕು ಅಂತ ಅವರ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಯಾರು ಹೆಸರನ್ನ ಕೊಡ್ತಾರೆ, ತಾಲೂಕು ಅಧ್ಯಕ್ಷರು, ಅದ್ರ ಮೇಲೆ ನಾವು ಮುಂದುವರಿತಾರೆ. ಅದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೂಗ್ ತೋರ್ಸೋದು ಸರಿ ಇದೆ, ಯಾಕಂದ್ರೆ ಆ ಪಕ್ಷನೇ ಬೇರೆ, ನಮ್ಮ ಪಕ್ಷ ನಾವು ಅವ್ರ ಜೊತೆ ಅಲಿಯನ್ಸ್ ನಲ್ಲಿ NDA. ಪ್ರಕರಣದಲ್ಲಿ ಕಾಂಗ್ರೆಸ್ ನಿರ್ದೇಶಕರೇ ಭಾಗಿಯಾಗಿದ್ದಾರೆ. ತಾಕತ್ತಿದ್ದರೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲಿ ಅಂತ ಸವಾಲಾಕಿದರು. ಎಷ್ಟು ಸಹಕಾರ ಸಂಘಗಳನ್ನು ದುರ್ಬಳಕೆ ಮಾಡಿಕೊಂಡು ಸೂಪರ್ ಸೀಡ್ ಮಾಡಿಸಿದ್ದಾರೆ. ಸಹಕಾರ ಸಂಘಗಳ ಉಪನಿರ್ಬಂಧಕರನ್ನ ಕೈಪುಂಗೊಮ್ಮೆ ಮಾಡಿಕೊಂಡಿದ್ದಾರೆ. ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಹೊರಟಿದ್ದಾರೆ ಅಂತ ಹೆಸರೆಳೆದೆ ಚೆಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕರು ಗರುಮಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಂಗಭೂಮಿ ಕಲಾವಿದ ರಾಮಕೃಷ್ಣ ನಿಧನಕ್ಕೆ ಶ್ರದ್ಧಾಂಜಲಿ. ಕ್ರಿಯಾಶೀಲ ನಟನ ಗುಣಗಾನ ಮಾಡಿದ ಗಣ್ಯರು. ಕರ್ನಾಟಕ ಸಂಘ ಜನಧನಿ ಸಾಂಸ್ಕೃತಿಕ ಸಂಘಟನೆ ಆಯೋಜನೆ. ಜವರ್ನಹಳ್ಳಿಯಲ್ಲಿ ತಾಯಿ ಅರಸಮ್ಮ ದೇವಿಯ ಉತ್ಸವ ಯಶಸ್ವಿ. ಗಮನ ಸೆಳೆದ ಭವ್ಯ ಮೆರವಣಿಗೆ. ಗೌರಮ್ಮ ಮತ್ತು ನರಸಿಂಹಗೌಡರ ಕುಟುಂಬದವರ ಕಾರ್ಯಕ್ಕೆ ಪ್ರಶಂಸೆ. ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ. ಮಂಡ್ಯದಲ್ಲಿ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಆಕ್ರೋಶ. ಸಂಪುಟದಿಂದ ಕೈಬಿಡಲು ತಾಕೀತು. ಹೊಸ ವರ್ಷದ ಅಂಗವಾಗಿ ಕೇಕ್ ಮೇಳಕ್ಕೆ ಚಾಲನೆ. ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಕೇಕ್ಗಳ ಅನಾವರಣ. ರಕ್ತದಾನಿ ನಟರಾಜ್ರವರಿಗೆ ಆತ್ಮೀಯ ಅಭಿನಂದನೆ. ಮಂಡ್ಯದಲ್ಲಿ ಆಶಾ ಕಾರ್ಯಕರ್ತರಿಂದ ಪ್ರತಿಭಟನೆ. ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯ. ಜಿಲ್ಲಾಡಳಿತಕ್ಕೆ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊಂಡ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.
ವರ್ಣ. ಇದು ಬಾಂಧವ್ಯಗಳ ಬೆಸುಗೆ